ಹಲೋ ಎವ್ರಿವನ್, ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಒಂದು ಪರ್ಟಿಕ್ಯುಲರ್ ಮೆಡಿಕಲ್ ಕಾಲೇಜ್ನ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಆ ಒಂದು ಮೆಡಿಕಲ್ ಕಾಲೇಜ್ನ ಹೆಸರು ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಮುದ್ದೇನಹಳ್ಳಿ. ಹೌದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಒಂದು ಮುದ್ದೇನಹಳ್ಳಿ ಗ್ರಾಮದಲ್ಲಿರುವಂತಹ ಒಂದು ಮೆಡಿಕಲ್ ಕಾಲೇಜ್ ಆಗಿದೆ. ಈ ಒಂದು ಕಾಲೇಜ್ ವಿಶ್ವದಲ್ಲಿಯೇ ಪ್ರಪ್ರಥಮವಾಗಿ ಒಂದು ಪ್ರೈವೇಟ್ ಕಾಲೇಜ್ ಫ್ರೀಯಾಗಿ ಮೆಡಿಕಲ್ ಎಜುಕೇಷನ್ ಅನ್ನು ಕೊಡ್ತಾ ಇದೆ ಅಂದರೆ ಅದು ಕೇವಲ ಈ ಒಂದು ಕಾಲೇಜ್ ಆಗಿದೆ. ಈ ಕಾಲೇಜ್ನ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅಷ್ಟೇ ಅಲ್ಲದೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸರ್ವಿಸ್ ರಿಕ್ವೈರ್ಮೆಂಟ್ಸ್, ಈ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೆ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಈ ಒಂದು ಕಾಲೇಜಿಗೆ NMC ಇಂದ ಬಂದಿರುವಂಥ ಒಂದು ಸೀಟ್ಗಳ ಸಂಖ್ಯೆ ಕೇವಲ 50 ಸೀಟ್ಗಳಾಗಿದ್ದಾವೆ. ಈ ಒಂದು ಸೀಟ್ನಲ್ಲಿ ಗೌರ್ಮೆಂಟ್ ಕೋಟಾದಲ್ಲಿ 40% ಸೀಟ್ಗಳಿದ್ದಾವೆ, ಅಂದರೆ 20 ಸೀಟ್ಗಳು ಗೌರ್ಮೆಂಟ್ ಕೋಟಾದಲ್ಲಿದೆ. ಈ ಒಂದು ಸೀಟ್ಗಳಿಗೆ 20 ಸೀಟ್ಗಳಿಗೆ ಯಾವುದೇ ಫೀಸನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ಹಾಸ್ಟೆಲ್ ಫೀಸ್ ಸಮೇತ ತೆಗೆದುಕೊಳ್ಳೋದಿಲ್ಲ. 5 ವರ್ಷಗಳ ಕಾಲ ಈ ಒಂದು ಕಾಲೇಜ್ನಲ್ಲಿ ನೀವು ಫ್ರೀಯಾಗಿ ಎಜುಕೇಷನನ್ನು ಮುಗಿಸ್ಬೋದಾಗಿರುತ್ತೆ MBBS ಅನ್ನು. ಮುಂದಿನ ಸೀಟ್ ಏನಂದರೆ ಅದು GMP ಸೀಟ್ ಅಥವಾ ಪ್ರೈವೇಟ್ ಸೀಟ್ ಆಗಿರುತ್ತೆ. ಇದು ಕೂಡ 40% ಇರುತ್ತೆ. 20 ಸೀಟ್ಗಳು ಇದಕ್ಕೆ ಒಂದು ರಿಸರ್ವ್ ಆಗಿರುತ್ತವೆ. ಈ 20 ಸೀಟ್ಗಳ ಒಂದು ಫೀ ಸ್ಟ್ರಕ್ಚರ್ ಏನಂದರೆ 25 ಲಕ್ಷ ಪ್ರತಿ ವರ್ಷವೂ ನೀವು ತುಂಬಬೇಕಾಗುತ್ತೆ. ಈ ಒಂದು ಸೀಟ್ಗಳನ್ನು ಒಂದು ಮೊದಲನೇ ವರ್ಷ ಫ್ರೀಯಾಗಿ ಕೊಟ್ಟಿದ್ದರು, ಬಟ್ 2ನೇ ವರ್ಷದಿಂದ 25 ಲಕ್ಷ ಒಂದು ಫೀ ಸ್ಟ್ರಕ್ಚರನ್ನು ಇಟ್ಟಿದ್ದಾರೆ. ಮುಂದಿನ ಸೀಟ್ಗಳು NRI ಸೀಟ್ಗಳು 7 ಸೀಟ್ಗಳಿದ್ದಾವೆ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಗಳು 3 ಸೀಟ್ಗಳಿದ್ದಾವೆ. ಈ ಒಂದು ಸೀಟ್ಗಳನ್ನು NRI ಮತ್ತು ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. NRI ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಗಳ ಫೀ ಸ್ಟ್ರಕ್ಚರ್ 40 ಲಕ್ಷ ಒಂದು ಇಯರ್ಗೆ ಆಗಿರುತ್ತೆ. ಇದು 4 ವರ್ಷಗಳಿಗೆ ಕೂಡಿಸಿದರೆ ಒಂದು ಅಪ್ರಾಕ್ಸಿಮೇಟ್ಲಿ 2 crore ತನಕ ಬರುತ್ತೆ. ಹಾಗಾದರೆ ಈ ಒಂದು ಕಾಲೇಜಿನ ವೈಶಿಷ್ಟ್ಯತೆ ಏನು? ಹೌದು, ಈ ಒಂದು ಸಂಶಯ ಎಲ್ರಿಗೂ ಬಂದೇ ಬರ್ತದೆ. ಈ ಒಂದು ಕಾಲೇಜಿನಲ್ಲಿ 20 ಸೀಟ್ಗಳಿಗೆ ಪೂರ್ತಿಯಾದಂತಹ ಎಜುಕೇಷನ್, ಟ್ಯೂಷನ್ ಫೀಸಿಂದ ಹಿಡಿದು ಹಾಸ್ಟೆಲ್ ಫೀಸಿಂದ ಹಿಡಿದು ಪ್ರತಿಯೊಂದು ಖರ್ಚನ್ನು ಕಾಲೇಜೇ ನೋಡಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ದೇಶ ವಿದೇಶಾದ್ಯಂತ ಶ್ರೀ ಸತ್ಯಸಾಯಿ, ಶ್ರೀ ಮಧುಸೂದನ್ ಸಾಯಿ ಹೆಸರಿನಲ್ಲಿ ಅನೇಕ ಚಾರಿಟಿ ಸಂಸ್ಥೆಗಳು ನಡೀತಾ ಇದ್ದಾವೆ. ಪ್ರತಿಯೊಂದು ಶಾಲೆಗಳು ಮತ್ತು ಹಾಸ್ಪಿಟಲ್ಗಳಲ್ಲಿ ಫ್ರೀಯಾದ ಚಿಕಿತ್ಸೆ ಆಗಿರ್ಬೋದು, ಫ್ರೀಯಾದ ಎಜುಕೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಂಥ ಒಂದು ಸಮಾಜ ಸೇವೆಯನ್ನು ಈ ಒಂದು ಚಾರಿಟಿ ಮಾಡ್ತಾ ಇದೆ. ನೀವು ಗಮನಿಸಿರ್ಬೋದು, ಶ್ರೀ ನರೇಂದ್ರ ಮೋದಿಯವರೇ ಬಂದು ಈ ಒಂದು ಕಾಲೇಜ್ನ ಉದ್ಘಾಟನೆ ಮಾಡಿ ಹೋಗಿದ್ರು. ಹಾಗಾದರೆ ಈ ಒಂದು ಕಾಲೇಜ್ನಲ್ಲಿ ಇರಬೇಕಾದ್ರೆ ನೀವು ಕೆಲವೊಂದು ಜನರಲ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದೆ. ಅಂತಹ ರೂಲ್ಸ್ಗಳೇನೆಂದರೆ, ನೀವೇನಾದರೂ ಆ ಒಂದು 50 ಸೀಟ್ಗಳಲ್ಲಿ ನೀವು ಸೀಟನ್ನು ತೆಗೆದುಕೊಂಡಿದ್ದರೆ ಕಂಪಲ್ಸರಿಯಾಗಿ ನೀವು ಕಾಲೇಜ್ಗೆ ಹೊಂದಿಕೊಂಡಿರುವಂತಹ ಹಾಸ್ಟೆಲ್ನಲ್ಲಿಯೇ ವಾಸವಾಗಿರಬೇಕಾಗ್ತದೆ. ನೀವೇನಾದರೂ 20 ಸೀಟ್ಗಳನ್ನು ಫ್ರೀಯಾಗಿ ಏನಾದರೂ ಅದರಲ್ಲಿ ತೆಗೆದುಕೊಂಡಿದ್ದರೆ ನೀವು 5 ವರ್ಷಗಳ ಕಾಲ ಕಲ್ತಿರ್ತಿರಲ್ಲ, ಅಥವಾ 6 ವರ್ಷಗಳ ಕಾಲ, ಅಂದರೆ ನಿಮ್ದು ಏನಾದರೂ ಡ್ರಾಪ್ ಔಟ್ ಆಗಿ 6 ವರ್ಷಗಳ ಕಾಲ MBBS ಅನ್ನು ಮುಗಿಸಿದರೆ ಆ ಒಂದು ಕಲಿತಿರುವಂತಹ ವರ್ಷಗಳ ಅವಧಿ ಎಷ್ಟಿರುತ್ತೋ ಅಷ್ಟೇ ಅವಧಿಯನ್ನು ನೀವು ಅಲ್ಲಿ ಒಂದು ಕಾಲೇಜ್ಗೆ ಹೊಂದಿಕೊಂಡಿರುವಂಥ ಹಾಸ್ಪಿಟಲ್ನಲ್ಲಿ ನೀವು ಸರ್ವಿಸನ್ನು ಮಾಡಬೇಕಾಗ್ತದೆ. ಕೇವಲ ಆ ಒಂದು ಹಾಸ್ಪಿಟಲ್ ಅಲ್ಲ, ಈ ಒಂದು ಚಾರಿಟಿಯಲ್ಲಿ ಇರುವಂತಹ ಯೂನಿವರ್ಸಿಟಿಗೆ ಬಿಲಾಂಗ್ ಆಗಿರುವಂತಹ ಅನೇಕ ಹಾಸ್ಪಿಟಲ್ಗಳಿದ್ದಾವೆ. ಯಾವುದೇ ಒಂದು ಹಾಸ್ಪಿಟಲ್ಗೆ ನಿಮ್ಮನ್ನು ಒಂದು ಸರ್ವಿಸ್ ಮಾಡೋದಕ್ಕೆ ಹಾಕ್ಬೋದಾಗಿರುತ್ತೆ. ಆ ಒಂದು ಹಾಸ್ಪಿಟಲ್ಗೆ ಹೋಗಿ ನೀವು ಎಷ್ಟು ವರ್ಷ ಕಲ್ತಿರ್ತೀರೋ ಅಷ್ಟು ವರ್ಷಗಳ ಕಾಲ ಒಂದು ಸರ್ವಿಸನ್ನು ಮಾಡಬೇಕಾಗ್ತದೆ. ಈ ಒಂದು ಸರ್ವಿಸ್ ಫ್ರೀ ಆಗಿರೋದಿಲ್ಲ, ನಿಮಗೆ ಸ್ಯಾಲರಿಯನ್ನು ಕೂಡ ಕೊಡಲಾಗುತ್ತೆ. ಆದರೆ ನೀವಿಲ್ಲಿ ಗಮನಿಸಬೇಕಾದದ್ದು ಏನೆಂದರೆ, ನೀವಿಲ್ಲಿ ಮಾಡ್ತಾ ಇರೋದು ದೇಶ ಸೇವೆ, ನೀವಿಲ್ಲಿ ಮಾಡ್ತಾ ಇರೋದು ಜನರ ಸೇವೆ. ಅದೆಷ್ಟೋ ಜನರಿಗೆ ಒಂದು ಸರ್ಜರಿ ಮಾಡಿಸೋದಕ್ಕೆ ದುಡ್ಡಿರೋದಿಲ್ಲ, ಅದೆಷ್ಟೋ ಜನರಿಗೆ ಒಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದಕ್ಕೆ ದುಡ್ಡಿರೋದಿಲ್ಲ. ಅಂತಹ ಬಡವರಿಗೆ ಈ ಒಂದು ಚಾರಿಟಿ ಕಡೆಯಿಂದ ಇರುವಂತಹ ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಚಿಕಿತ್ಸೆ ಸಿಗೋದ್ರಿಂದ ಬಹಳಷ್ಟು ಉಪಯೋಗವಾಗಲಿದೆ. ನೀವು MBBSನ ನಂತರ PGಯನ್ನು ಮಾಡ್ಕೊಳ್ಬೇಕಂದ್ರೂ ಕೂಡ ಈ ಒಂದು ಕಾಲೇಜ್ನಲ್ಲಿಯೇ ಮಾಡ್ಕೊಳ್ಬೋದಾಗಿರುತ್ತೆ. ಕಾಲೇಜ್ಗೆ ಹೊಂದಿಕೊಂಡಿರುವಂತಹ ಒಂದು ಯೂನಿವರ್ಸಿಟಿಗೆ ಹೊಂದಿಕೊಂಡಿರುವಂಥ ಒಂದು ಕಾಲೇಜ್ನಲ್ಲಿ ನಿಮಗೆ PGಯನ್ನು ಕೂಡ ಮಾಡಿಕೊಡಲಾಗುತ್ತೆ. ಅದು ಕೂಡ ಫ್ರೀಯಾಗಿ ಮಾಡಿಕೊಡ್ತಾರೆ. ಈ ಫ್ರೀಯಾಗಿ ಮಾಡಿಕೊಟ್ಟಿರುವಂಥ ಒಂದು PG ಮತ್ತು MBBS ಎರಡನ್ನೂ ಕೂಡಿ ನೀವು ಎಷ್ಟು ವರ್ಷ ಕಲ್ತಿರ್ತೀರೋ ಅಷ್ಟು ವರ್ಷಗಳ ಕಾಲ ಮತ್ತೆ ಸರ್ವಿಸನ್ನು ಮಾಡಬೇಕಾಗುತ್ತೆ. ಅಂದರೆ MBBS 5 ವರ್ಷ ಮತ್ತು PG 2 ವರ್ಷ, ಟೋಟಲ್ ಆಗಿ ನೀವು MBBS ಮತ್ತು PG ಮುಗಿಸ್ಕೊಂಡ ನಂತರ 7 ವರ್ಷಗಳ ಕಾಲ ಒಂದು ಸರ್ವಿಸನ್ನು ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಡ್ರಾಪ್ ಔಟ್ ಆಗಿದ್ದರೆ ಎಷ್ಟು ವರ್ಷಗಳ ಕಾಲ ಕಲ್ತಿರ್ತೀರೋ ಅಷ್ಟು ವರ್ಷಗಳ ಕಾಲ ಕಂಪಲ್ಸರಿಯಾಗಿ ಆ ಒಂದು ಕಾಲೇಜ್ನಲ್ಲಿ ನೀವು ಒಂದು ಸರ್ವಿಸನ್ನು ಮಾಡಬೇಕಾಗುತ್ತೆ. ನೆನಪಿರಲಿ, ಈ PG ಕಲಿಯುವಾಗಲೂ ನಿಮಗೆ ಸ್ಟೈಫಂಡನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ನೀವು ಸರ್ವಿಸ್ ಮಾಡುವಾಗ ಕೂಡ ನಿಮಗೆ ಒಂದು ಸ್ಯಾಲ್ರಿಯನ್ನು ಕೊಡ್ತಾರೆ. ನಿಮಗೆ ಯಾವುದೇ ರೀತಿ ಫ್ರೀಯಾಗಿ ಸರ್ವಿಸನ್ನು ಮಾಡಿಸ್ಕೊಳ್ಳೋದಿಲ್ಲ. ಆದರೆ ನೀವು ಮಾಡ್ತಾ ಇರೋದು ದೇಶ ಸೇವೆ ಮತ್ತು ಜನರ ಸೇವೆ ಆಗಿರುತ್ತೆ. ಫ್ರೀಯಾಗಿ ನೀವು ಜನರಿಗೆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಇವಾಗ ನಾನೇನಾದರೂ PGಯನ್ನು ಬೇರೆ ಇನ್ಸ್ಟಿಟ್ಯೂಟಲ್ಲಿ ಮಾಡಬೇಕು ಅಂದ್ಕೊಂಡಿದ್ದರೆ ಆವಾಗ ಕೂಡ ನಿಮಗೆ ಆಪರ್ಚುನಿಟಿ ಇರುತ್ತೆ. ಆದರೆ ನೀವು ಕಂಪಲ್ಸರಿ ಸರ್ವಿಸ್ MBBS ಕಲ್ತಿರ್ತಿರಲ್ಲ, ಅದನ್ನು ಕಂಪ್ಲೀಟ್ ಮಾಡಿ ನೀವು ಆ ಒಂದು ಯೂನಿವರ್ಸಿಟಿ ಬಿಟ್ಟು ಬೇರೆ ಹಾಸ್ಪಿಟಲ್ಗಳಲ್ಲಿ ನೀವು ಒಂದು PGಯನ್ನು ಮುಗಿಸ್ಕೊಳ್ಬೋದಾಗಿರುತ್ತೆ. ಈಗ ನೀವೇನಾದರೂ ಫ್ರೀಯಾಗಿ ಒಂದು ಎಜುಕೇಷನನ್ನು ತೆಗೆದುಕೊಂಡಿರ್ತೀರಾ, ಫ್ರೀಯಾಗಿ ನೀವು ಪೂರ್ತಿಯಾಗಿ MBBS ಅನ್ನು ಮುಗಿಸ್ಕೊಂಡಿರ್ತೀರಾ,
ಆ ಒಂದು ಸಮಯದಲ್ಲಿ ನೀವೇನಾದರೂ ಈ ಒಂದು ಸರ್ವಿಸನ್ನು 5 ವರ್ಷಗಳ ಕಾಲ ಮಾಡದೇ ಇದ್ದರೆ ಯಾವ ಒಂದು ಪನಿಷ್ಮೆಂಟ್ ಅಥವಾ ಪೆನಾಲ್ಟಿ ಬೀಳುತ್ತೆ ಅನ್ನೋದನ್ನು ಇವಾಗ ತಿಳಿದುಕೊಳ್ಳೋಣ. UGಗೆ ನೀವು ಏನಾದರೂ ಸರ್ವಿಸನ್ನು ಮಾಡಲಿಲ್ಲ, 5 ವರ್ಷಗಳ ಕಾಲ ಸರ್ವಿಸನ್ನು ಮಾಡಲಿಲ್ಲ ಅಂದರೆ NRI UG ಫೀಸ್ ಎಷ್ಟು ಇರ್ತದೆ ಅಂದರೆ 40 ಲಕ್ಷ ಇರ್ತದಲ್ಲ, ಅದರ ಡಬಲ್ ಫೀಸನ್ನು ನೀವು ತುಂಬಬೇಕು. ಪ್ರತಿ ವರ್ಷ 80 ಲಕ್ಷ 80 ಲಕ್ಷ 80 ಲಕ್ಷ 4 ವರ್ಷದ ಎಷ್ಟಾಗುತ್ತೆ ಅಷ್ಟು ಫೀಸನ್ನು ನೀವು ತುಂಬಬೇಕಾಗುತ್ತೆ. ಮತ್ತು PGಯನ್ನು ನೀವೇನಾದರೂ ಕರೆಕ್ಟಾಗಿ ಆ ಒಂದು ಯೂನಿವರ್ಸಿಟಿಯಲ್ಲಿ ಕಲಿತು ನೀವೇನಾದರೂ ಸರ್ವಿಸನ್ನು ಮಾಡದೇ ಇದ್ದರೆ 4 ಪಟ್ಟು NRI ಫೀಸನ್ನು ತುಂಬಬೇಕಾಗುತ್ತೆ. ಮತ್ತು ಈಗೇನಾದರೂ ನೀವು ಸರ್ವಿಸನ್ನು ಮಾಡುವಾಗ ಡಿಸ್ಕಂಟಿನ್ಯೂ 5 ವರ್ಷಗಳ ಕಾಲ ಮಾಡದೆ 3 ವರ್ಷಗಳ ಕಾಲ ಮಾಡಿ ಡಿಸ್ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಒಂದು NRI ಫೀಸ್ ಮತ್ತು ಹಾಸ್ಟೆಲ್ ಫೀಸ್ ಎಲ್ಲವನ್ನು ಭರಿಸಬೇಕಾಗುತ್ತೆ. ನಿಮಗೇನಾದರೂ ಈ ಒಂದು ಪೆನಾಲ್ಟಿಯನ್ನು 6 ವೀಕ್ಸ್ ಒಳಗಡೆ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ 12% ಅಷ್ಟು ಇಂಟ್ರೆಸ್ಟನ್ನು ಇದರ ಮೇಲೆ ಹಾಕ್ತಾರೆ. ಮುಂದಿನ ವಿಚಾರ, ನೀವು ಏನಾದರೂ MBBS ಅನ್ನು ಮುಗಿಸ್ಕೊಂಡ ನಂತರ 10 ವರ್ಷಗಳ ಒಳಗಡೆಯಾಗಿ ನೀವು ಈ ಒಂದು ಸರ್ವಿಸನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಕಂಪ್ಲೀಟ್ ಮಾಡದೇ ಇದ್ದರೆ ನಿಮ್ಮ ಮೇಲೆ ಪೆನಾಲ್ಟಿ ಬೀಳುತ್ತೆ. ನೀವೇನಾದರೂ ಒಂದು ಸ್ಪಿರಿಚುವಲ್ ಆಗಿರುವಂಥ ಒಂದು ಕಾಲೇಜನ್ನು ನೀವು ಬಯಸ್ತಾ ಇದ್ದರೆ, ನೀವೇನಾದರೂ ಜೀವನದಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡೋದಿದ್ದರೆ ಖಂಡಿತವಾಗಿ ಈ ಒಂದು ಕಾಲೇಜನ್ನು ನೀವು ಪ್ರಿಯಾರಿಟಿಯಲ್ಲಿ ಫಸ್ಟ್ ಹಾಕ್ಬೋದಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.